ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ವ್ಲಾಗ್. ಗೈಸ್, ಇವತ್ತು ನಾವು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ರೀತಿ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮಾಡಿ ಟ್ರೈ ಮಾಡಿ. ನಾವು ಆ್ಯಕ್ಚುಲಿ ಸಿಂಪಲಾಗಿ ಈ ರೆಸಿಪಿನ ಮಾಡ್ಕೊತೀವಿ. ನೈವೇದ್ಯಕ್ಕೆ ಆಗಿರ್ಬೋದು ಅಥವಾ ತಿನ್ನಲಿಕ್ಕೆ ಆಗಿರ್ಬೋದು, ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊತೀವಿ. ನೀವಿನ್ನೂ ಡಿಫ್ರೆಂಟಾಗಿ ಮಾಡ್ಬೋದು. ನಾವು ಮಾಡೋ ರೀತಿನೂ ಕೂಡ ಒಂದ್ಸರಿ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ. ನಾವು 2 ಬೌಲ್ ಅಕ್ಕಿ ಹಾಗೆ 2 ಬೌಲ್ ಹೆಸರುಬೇಳೆನ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀವಿ. ಕುಕ್ಕರಲ್ಲಿ ಬೇಯಿಸ್ಕೊಬೇಕು ಒಂದೇ ಹದದಲ್ಲಿ. ಆ್ಯಕ್ಚುಲಿ ಇದು ಗಟ್ಟಿಗೆ ಬೇಯಿಸ್ಕೊಬಾರ್ದು, ಸಾಫ್ಟ್ ಆಗೋ ಥರ ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಮೀಡಿಯಮ್ ಸ್ವಲ್ಪ ಜಾಸ್ತಿನೇ ಹಾಕಿ ಬೇಯಿಸ್ಕೊಬೇಕು. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಏಲಕ್ಕಿನ ನಾವು ತೊಗೊಂಡಿದ್ದೀವಿ. ಹಾಗೆ ಒಂದು ಉಂಡೆ ಬೆಲ್ಲನೂ ಕೂಡ ತೊಗೊಂಡಿದ್ದೀವಿ. ಈಗ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕೊಬೇಕಾಗುತ್ತೆ. ನಾವು ತುಪ್ಪ ಅಂದರೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಂದಿನಿ ತುಪ್ಪ ಖಾಲಿ ಆಗಿತ್ತು ಡಬ್ಬದಲ್ಲಿ, ಹಾಗಾಗಿ ಪ್ಯಾಕೆಟಲ್ಲಿ ತಂದುಬಿಟ್ಟು ಹಾಕ್ಕೊತಾ ಇದ್ದೀವಿ. ನಂದಿನಿ ತುಪ್ಪನ ಒಂದು ಪ್ಯಾಕೆಟಷ್ಟು ಹಾಕ್ಕೊಂಡು, ಅಂದರೆ ಒಂದು ಪ್ಯಾಕೆಟ್ ಅಥವಾ 2 ಸ್ಪೂನಷ್ಟು ಹಾಕೊಬೋದು. ಅದನ್ನು ಬಿಸಿ ಆಗಕ್ಕೆ ಬಿಡೋಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಸಿಯಾಗಿರೋ ಬಾಂಡಲಿಗೆ ನಾವು ತುಪ್ಪ ಹಾಕ್ಕೊಂಡಿರ್ತೀವಿ. ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಡಾರ್ಕ್ ಆಗೋ ಥರ ಅದನ್ನು ರೋಸ್ಟ್ ಮಾಡಿಕೊಂಡು ನಂತರ ಗೋಡಂಬಿನ ತೆಗೆದಿಟ್ಕೊಬೇಕಾಗತ್ತೆ. ಅದೇ ಬಾಂಡಲಿಗೆ ದ್ರಾಕ್ಷಿನ ಕೂಡ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕು. ಸೇಮ್ ಅದನ್ನು ರೋಸ್ಟ್ ಮಾಡಿದ್ವಲ್ಲ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ದ್ರಾಕ್ಷಿನ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ದ್ರಾಕ್ಷಿ ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗಿಬಿಡುತ್ತೆ. ಈ ಥರ ಆಗುತ್ತೆ ರೋಸ್ಟ್ ಆದಮೇಲೆ. ಇದನ್ನು ಕೂಡ ತೆಗೆದಿಟ್ಕೊಂಡು ಇದಕ್ಕೆ ಕಟ್ ಮಾಡಿರೋಂತಹ ಬಾದಾಮಿನ ಆ್ಯಕ್ಚುಲಿ ಕಟ್ ಮಾಡಿ ಇಟ್ಕೊಬೇಕು. ಇದನ್ನು ಅರವಿಂದ್ ಕಟ್ ಮಾಡಿ ಕೊಡ್ತಿದ್ದಾರೆ. ಅರವಿಂದ್ ಎಲ್ಲ ಅವರೇ ಮಾಡಿದ್ದು ಸಿಹಿ ಪೊಂಗಲ್ಲು. ನನಗೆ ಬಾದಾಮಿನ ಆ್ಯಕ್ಚುಲಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿರ್ತೀವಲ್ಲ, ಹಾಗೆ ಹಾಕೊಬೋದು. ಹಾಗೆ ನಾವು ಏಲಕ್ಕಿನೂ ಕೂಡ ಕುಟ್ಟಿಟ್ಕೊಂಡ್ವಿ. ಆಲ್ರೆಡಿ ನಾವು ಬಿಸಿನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ವಿ, ಅದಕ್ಕೇ ಬೆಲ್ಲನ ಹುಡಿ ಮಾಡಿ ಹಾಕೊಬೇಕಾಗತ್ತೆ. ಇಲ್ಲ ಬಿಸಿನೀರ ಕಾಯಿಸ್ಕೊಂಡಾದರೂ ಇಟ್ಕೊಬೋದು ಅಥವಾ ಹಾಗೆ ಜೊತೆಗೆ ಕುದಿಸ್ಬೋದು. ನಾವು ಕಾಯಿಸ್ಕೊಂಡು ಇಟ್ಕೊಂಡಿದ್ವಿ, ಈಗ ಅದನ್ನು ಕುದಿಸ್ಬೇಕಾಗತ್ತೆ. ಈಗ ಬೆಲ್ಲನ ಕುದಿಸಾಗಿದೆ. ನಂತರ ಇದಕ್ಕೆ ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಅದೇ ಬಾಣಲಿನ ನಾವೇನು ಹುರ್ಕೊಂಡ್ವಿ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಅದೇ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಂತರ ಅದಕ್ಕೆ ಬೆಲ್ಲದ ಏನು ನಾವು ಕುದಿಸಿರ್ತೀವಿ ಅದನ್ನು ಈ ಥರ ಸೋರಿಸಿ ಬಿಡಬೇಕಾಗತ್ತೆ. ಯಾಕೆಂದರೆ ಬೆಲ್ಲದಲ್ಲಿ ಆಲ್ಮೋಸ್ಟ್ ಕಸಗಳಿರುತ್ತೆ, ಯಾವಾಗಲೂ ಅಷ್ಟೇ ಎಷ್ಟೇ ಚೆನ್ನಾಗಿರುತ್ತೆ ತೊಗೊಂಡ್ರು. ಆ ಥರ ಸೋರಿಸ್ಬಿಟ್ಟು ಹಾಕ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿದಕ್ಕೆ ನಾವು ಅನ್ನ ಮತ್ತು ಹೆಸರುಬೇಳೆನ ಏನು ಬೇಯಿಸಿಟ್ಕೊಂಡಿದ್ದೀವಿ ಇದನ್ನು ಹಾಕ್ಕೊಬೇಕಾಗತ್ತೆ. ನೋಡಿ, ನಾನು ಈ ಥರ ಹಾಕ್ಕೊತಾ ಇದ್ದೀವಿ. ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು. ಅಂದರೆ ಇದು ರೈಸು ಮತ್ತು ಹೆಸರುಬೇಳೆನ ಹಾಕಿದ್ಮೇಲೆ ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕುದಿಸ್ಕೊಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ ನಾವು 2-3 ಸ್ಪೂನ್, ಇನ್ನೂ 2-3 ಸ್ಪೂನ್ ಬೇಕಾದರೆ ನಾವು ತುಪ್ಪ ಹಾಕ್ಕೊಬೋದು. ತುಪ್ಪ ಯಾರಿಗೆ ತುಂಬ ಇಷ್ಟ ಇರುತ್ತೆ ಅವರು 2-3 ಸ್ಪೂನ್ ಮೇಲೆ ಹಾಕ್ಕೊಬೋದು. ಇಲ್ಲಾಂದರೆ 1 ಸ್ಪೂನ್ ಹಾಕಿದ್ರೂ ಆಗುತ್ತೆ. ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪೊಂಗಲ್ಲು. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನಾವು ಕಾಯಿ ತುರಿನ ತುರ್ಕೊಂಡು ಇಟ್ಕೊಬೇಕಾಗತ್ತೆ. ಕಾಯಿ ತುರಿನ ಅದಕ್ಕೆ ತುರ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿನ ಹಾಕ್ಕೊಂಡ್ರೆ ಕಾಯಿ ತುರಿನ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಏನೇ ಹಾಕಿದ್ರೂ ಅಷ್ಟೇ ಎಲ್ಲದಕ್ಕೂ ಅದು ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಂತರ ಇದಕ್ಕೆ ನಾವು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಕೂಡ ಹಾಕ್ಕೊಬೇಕಾಗತ್ತೆ. ಅದನ್ನು ಹಾಕಿದ ನಂತರ ಬಾದಾಮಿನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಂದರೆ ನೀವು ರೋಸ್ಟ್ ಮಾಡ್ಕೊಬೋದು. ಅದನ್ನು ಹಾಗೆ ಕಟ್ ಮಾಡಿರೋದು ಹಾಗೆ ಹಾಕಿದ್ರೆ ಆಗುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕ್ಕೊಬೇಕಾಗತ್ತೆ. ಹಾಗೆ ಕುಟ್ಟಿರೋಂಥ ಏಲಕ್ಕಿ ಪುಡಿ ಏನಿದೆ ಅದನ್ನು ಕೂಡ ನಾವು ಹಾಕ್ಕೊತಾ ಇದ್ದೀವಿ. ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಈ ಫ್ಲೇವರ್ ಎಲ್ಲ ಕಡೆಗೂ ಹೋಗಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಏಲಕ್ಕಿ ಫ್ಲೇವರ್ ಎಲ್ಲ ಕಡೆಗೂ ಹೋಗೋ ಥರ. ನೋಡಿ ಗೈಸ್, ಇವಾಗ ಸಿಹಿ ಪೊಂಗಲ್ ರೆಡಿ ಆಗಿದೆ. ನಿಮಗೇನಾದರೂ ನೈವೇದ್ಯಕ್ಕೆ ಇಟ್ಕೊಳ್ಳೋಕ್ಕೆ ಅಥವಾ ಮನೇಲಿ ತಿನ್ನಲಿಕ್ಕೆ ಈ ಥರ ಮಾಡ್ಕೊಬೇಕು ಅಂದರೆ ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ಲು. ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗಳಿಗೆ ಸಿಹಿ ಪೊಂಗಲ್ ಅಂದರೆ ತುಂಬ ಇಷ್ಟ. ನನಗೇನಷ್ಟು ಇಷ್ಟ ಆಗಲ್ಲ, ಬಟ್ ಅವರಿಬ್ಬರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ನೈವೇದ್ಯಕ್ಕೆ ಕೂಡ ನಾವು ಪೊಂಗಲ್ನ ಮಾಡಬೇಕಿತ್ತು. ಲಂಚ್ ಬಾಕ್ಸ್ಗೂ ಹಾಕಿ ಅವಳಿಗೂ ಹಾಕ್ಕೊಟ್ವಿ. ಅವಳು ರಿವ್ಯೂ ಹೇಗೆ ಹೇಳ್ತಿದ್ದಾಳೆ ನೋಡಿ. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಿಹಿ ಪೊಂಗಲ್ಲು. ನಿಮಗೆ ಈ ರೀತಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.